ಗಂಭೀರವಾಗಿ ಮಾಡಿರುವ ಧರ್ಮ ಗೋರಕ್ಷಣೆ ಹೆಸರಲ್ಲಿ ವಿಷ ಬೀಜ ಬಿತ್ತೋ ಕೆಲಸ ನಡೀತಾ ಇದೆ. ಈ ತತ್ವ ಸಿದ್ಧಾಂತ ಎಲ್ಲ ಬಡವರ ಮಕ್ಕಳಿಗೆ ಯಾಕೆ, ಇವರ ಮಕ್ಕಳಿಗೆ ಯಾಕಿಲ್ಲ ಅಂತ RSS ವಿರುದ್ಧ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಗಣವೇಷಧಾರಿ ನಾಯಕರ ಮಕ್ಕಳು ಏನು ಮಾಡ್ತಿದ್ದಾರೆ RSS ನಾಯಕರಿಗೆ ಹಾಗಂತ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ದೊಡ್ಡ ನಾಯಕರ ಮಕ್ಕಳು ಯಾಕೆ ಗಣವೇಷ ಹಾಕ್ತಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಕೇಳಿದ್ದಾರೆ. ಮತ್ತೆ ಇವರೆಲ್ಲ ಯಾಕೆ ಬ್ರಹ್ಮಚಾರಿಗಳಾಗಿದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಕೇಳಿದ್ದಾರೆ. ಬಡವರ ಮಕ್ಕಳಿಗೆ ತ್ರಿಶೂಲ ದೀಕ್ಷೆ ಕೊಡ್ತಾರೆ, ದೊಡ್ಡವರ ಮಕ್ಕಳಿಗೆ ಯಾಕೆ ತ್ರಿಶೂಲ ದೀಕ್ಷೆ ಇಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಇವತ್ತು ಇವ್ರದ್ದಾದಂಥ ಯಾವುದೇ ಇತಿಹಾಸ ಇವರಿಗಿಲ್ಲ. ಕೋಮದ ವಿಷ ಬೀಜವನ್ನು ಬಿತ್ತೋದು, ಧರ್ಮ ರಕ್ಷಣೆ ಹೆಸರಲ್ಲಿ, ಗೋರಕ್ಷಣೆ ಹೆಸರಲ್ಲಿ ಯಾವ ರೀತಿ ವಾತಾವರಣ ಇದೆ ನೀವೇ ನೋಡಿ. ನಮ್ಮ ಸಮಾಜಗಳಲ್ಲಿ ನಮ್ಮ ದೇಶ 2014 ಇವಾಗೇನು 11 ವರ್ಷ ಆಗಿದೆ, ಹಿಂದೆ ಹೋಗಿದೆ ಮುಂದೆ ಹೋಗಿದೆ ನೀವೇ ಹೇಳಿ. ನಾನು ಹೇಳೋದು ಬಿಟ್ಬಿಡಿ, ಮೋಹನ್ ಭಾಗವತ್ ಅವರೇ ಅವರ ಒಂದು ವಿಜಯದಶಮಿ ಸ್ಪೀಚ್ನಲ್ಲಿ ಹೇಳಿದ್ರು ಆರ್ಥಿಕ ಅಸಮಾನತೆ ಜಾಸ್ತಿ ಆಗಿದೆ ಅಂತ. ಅಂದರೆ ಯಾರಿಂದ ಆಗಿರೋದು ಇದೆಲ್ಲ, ಹೇಗಾಯಿತು ಇದೆಲ್ಲ? ಆಮೇಲೆ ಈ ಗೋರಕ್ಷಣೆ, RSS ತತ್ವ ಸಿದ್ಧಾಂತ ಎಲ್ಲ ಬಡವ್ರ ಮಕ್ಕಳಿಗೆ ಯಾಕೆ? ಹಲವಾರು ವರ್ಷದಾದಮೇಲೆ ಇವಾಗ ಎಲ್ಲ ಕೆಲವು BJP ನಾಯಕರು ಗಣವೇಶದಲ್ಲಿ ನಾನು ನೋಡ್ತಾ ಇದ್ದೀನಿ. ನೀವು ನೋಡಿದ್ರ ಮುಂಚೆ ಅವರಿಗೆಲ್ಲರಿಗೂ? ಇವತ್ತು ಯಾರ್ಯಾರು ಗಣವೇಶದಲ್ಲಿ ಹಾಕ್ಕೊಂಡು ಬರ್ತಾ ಇದ್ದಾರೆ ಇವತ್ತು BJP ನಾಯಕರು, ದೊಡ್ಡ ದೊಡ್ಡ ನಾಯಕರು, ಎಷ್ಟು ಸರಿ ನೀವು ಅವರಿಗೆ ಗಣವೇಶದಲ್ಲಿ ನೋಡಿದ್ದೀರಾ ಹೇಳಿ? ಇವ್ರ ಮಕ್ಕಳಿಗೆಲ್ಲ ಯಾಕೆ ಗಣವೇಶ ಹಾಕ್ಕೊಂಡು ಇವರೆಲ್ಲ ಓಡಾಡಲ್ಲ? ಸೊ ಇವೆಲ್ಲ ಏನು ಮೋಸ ನಡೆದಿದೆ RSS ಅವ್ರದ್ದು ಧರ್ಮದ ಹೆಸರಿನಲ್ಲಿ, ಅದು ನಿಲ್ಲಬೇಕು ಅಂತ ಅಷ್ಟೇ. ಈ ಐಡಿಯಾಲಜಿನೇ ಡೇಂಜರ್ ಅಂತ. ಈ ಐಡಿಯಾಲಜಿನೇ ಡೇಂಜರ್ ಇದೆ ಸರ್. ಈ ಐಡಿಯಾಲಜಿ ಅಷ್ಟು ಚೆನ್ನಾಗಿದೆ. RSS ಐಡಿಯಾಲಜಿ ಚೆನ್ನಾಗಿದ್ದಿದ್ರೆ ಅವ್ರವ್ರ ಮಕ್ಕಳಿಗೆ ಹೇಳ್ಕೊಡ್ತಾ ಇರಲಿಲ್ವಾ? ಸರ್ಕಾರಿ ಶಾಲೆಗಳು, ಸರ್ಕಾರಿ ಅನುದಾನಿತ ಶಾಲೆಗಳು, ಸರ್ಕಾರಿ ಮೈದಾನಗಳು, ಉದ್ಯಾನವನಗಳಲ್ಲಿ, ಮುಜರಾಯಿ ಇಲಾಖೆಯ ದೇವಸ್ಥಾನಗಳಲ್ಲಿ, ಪ್ರಾಚ್ಯ ವಸ್ತು ಇಲಾಖೆಯ ದೇವಸ್ಥಾನಗಳಲ್ಲಿ ಅಥವಾ ಸ್ಥಳಗಳಲ್ಲಿ RSS ಚಟುವಟಿಕೆಗಳನ್ನು ನಿರ್ಬಂಧ ಹಾಕಬೇಕು ಅಂತ ಒಂದನೇದು. ಎರಡನೇದು, ಅವರು ಏನು ಪಥಸಂಚಲನ ಮಾಡ್ತಾರೆ ಹಲವಾರು ಕಡೆ ವಿತೌಟ್ ಪರ್ಮಿಷನ್ನು, ದೊಣ್ಣೆ ಬೀಸ್ಕೊಂಡು, ದೊಣ್ಣೆ ಹಿಡ್ಕೊಂಡು, ನೂರಾರು ಜನ ಪ್ರಚೋದನೆಯಾಗಿ ಘೋಷಣೆಗಳು ಕುಟ್ಕೊಂಡು ಹೋಗ್ತಾರೆ. ಅದು ಸರಿಯಲ್ಲ ಅಂತ. ನೀವು ಮಾಡೋಂಗಿದ್ರೆ ನೀವು ಮಾಡ್ಕೊಳ್ಳಿ, ಖಾಸಗಿಯಾಗಿ ಮಾಡ್ಕೊಳ್ಳಿ, ನಮ್ಮದೇನು ತೊಂದರೆ ಇಲ್ಲ. ಅಷ್ಟೊಂದು ಖಾಸಗಿ ನಿಮ್ಮ ಲೀಡರ್ಗಳದ್ದು ಫಾರ್ಮ್ ಹೌಸ್ ಇರ್ತದೆ, ಮೈದಾನಗಳಿರ್ತವೆ, ಶಾಲೆಗಳಿರ್ತದೆ, ಖಾಸಗಿ ಶಾಲೆಗಳಿರ್ತವೆ, ಅಲ್ಲಿ ಮಾಡ್ಕೊಳ್ಳಿ. ವಿ ಹ್ಯಾವ್ ನೋ ಪ್ರಾಬ್ಲಮ್ ವಿತ್ ದ್ಯಾಟ್. ಆದರೆ ಸರ್ಕಾರಿ ಜಾಗದಲ್ಲಿ, ಪಬ್ಲಿಕ್ ಪ್ಲೇಸ್ನಲ್ಲಿ ಇದನ್ನು ನಿರ್ಬಂಧ ಮಾಡಬೇಕು, ನಿಷೇಧ ಮಾಡಬೇಕು ಅಂದ್ಬಿಟ್ಟು ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದೀನಿ. ಸರ್ಕಾರಿ ಶಾಲೆಗಳು, ಸರ್ಕಾರಿ ಅನುದಾನಿತ ಶಾಲೆಗಳು, ಸರ್ಕಾರಿ ಮೈದಾನಗಳು, ಉದ್ಯಾನವನಗಳಲ್ಲಿ, ಮುಜರಾಯಿ ಇಲಾಖೆಯ ದೇವಸ್ಥಾನಗಳಲ್ಲಿ, ಪ್ರಾಚ್ಯ ವಸ್ತು ಇಲಾಖೆಯ ದೇವಸ್ಥಾನಗಳಲ್ಲಿ ಅಥವಾ ಸ್ಥಳಗಳಲ್ಲಿ RSS ಚಟುವಟಿಕೆಗಳನ್ನು ನಿರ್ಬಂಧ ಹಾಕಬೇಕು ಅಂತ ಒಂದನೇದು. ಎರಡನೇದು, ಅವರು ಏನು ಪಥಸಂಚಲನ ಮಾಡ್ತಾರೆ ಹಲವಾರು ಕಡೆ ವಿತೌಟ್ ಪರ್ಮಿಷನ್ನು, ದೊಣ್ಣೆ ಬೀಸ್ಕೊಂಡು, ದೊಣ್ಣೆ ಹಿಡ್ಕೊಂಡು, ನೂರಾರು ಜನ. ಆಲ್ ರೈಟ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಹರೀಶ್ ಪೂಂಜಾ ಅವರು ಫೋನ್ ಕನೆಕ್ಟ್ ಆಗಿದ್ದಾರೆ. ಹರೀಶ್ ಪೂಂಜಾ ಅವರೇ, ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ RSSನವರು ಭಾರತದ ತಾಲಿಬಾನಿಗಳು, ಇವರು ಸಮಾಜ ವಿಭಜಕರು, ಇವರು ಪಥಸಂಚಲನ ಎಲ್ಲ ಮಾಡ್ತಾರೆ. ಆಮೇಲೆ BK ಹರಿಪ್ರಸಾದ್ ಹೇಳ್ತಾರೆ ಇವರು ಕತ್ತಿ ಲಾಠಿ ಎಲ್ಲ ಇಟ್ಕೊಂಡು ಪಥಸಂಚಲನ ಮಾಡ್ತಾರೆ ಅಂತ. ಇದೆಲ್ಲ ಬಹಳ ಡೇಂಜರಸ್ಸು, ವಿಷ ಬೀಜ ಬಿತ್ತುತ್ತಾ ಇದ್ದಾರೆ ಅಂತ. ಏನು ಹೇಳಕ್ ಬಯಸ್ತೀರಿ? ಆಲ್ ರೈಟ್, ಕರೆ ಕಟ್ಟಾಗಿದೆ, ಬಹುಶಃ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ವೀಕ್ಷಕರೇ, RSS ಇದನ್ನು ಸ್ವತಃ ತಾನು ಎಲ್ಲೂ ಕೂಡ ಡಿಫೆಂಡ್ ಮಾಡ್ತಾ ಇಲ್ಲ, ಅಥವಾ ತಾನು ಹೀಗೆ ಮಾಡ್ತಿದ್ದೀನಿ ಹಾಗೆ ಮಾಡ್ತಿದ್ದೀನಿ ಅಂತ ಯಾವ ಹೇಳಿಕೆಯನ್ನು ಕೊಡ್ತಾ ಇಲ್ಲ. ಬದಲಾಗಿ ಅವರ ಪಾಡಿಗೆ ಅವರು ಶತಮಾನೋತ್ಸವ ಸಂಭ್ರಮದ ನೆನಪಿನಲ್ಲಿ ಎಲ್ಲ ಕಡೆ ಅವರ ಸ್ವಯಂ ಸೇವಕರು ಎಲ್ಲೆಲ್ಲಿದ್ದಾರೋ ಅಲ್ಲಿ ಅವರು ಪಥಸಂಚಲನವನ್ನು ಮಾಡ್ತಾ ಇದ್ದಾರೆ. ಆಲ್ ರೈಟ್, ವಾಪಸ್ ಹರೀಶ್ ಪೂಂಜಾ ಅವರು ಕನೆಕ್ಟ್ ಆಗಿದ್ದಾರೆ. ಹರೀಶ್ ಪೂಂಜಾ ಅವರೇ, RSS ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ಬೆಳಗಿನಿಂದಾನು ಹೇಳಿದ್ದು, ಬೆಳಗಿನಿಂದಾನು ಸುದ್ದಿಯಲ್ಲಿ ಹೋಗ್ತಾನೆ ಇದೆ.
ಅವರು ಭಾರತದ ತಾಲಿಬಾನಿಗಳು, ಸಮಾಜ ವಿಭಜಕರು, ವಿಷ ಬೀಜ ಬಿತ್ತುವವರು ಅಂತ ಹೇಳಿದ್ದಾರೆ. ಬಿ ಕೆ ಹರಿಪ್ರಸಾದ್ ಅವರು ಹೇಳ್ತಾರೆ ಅವರು ಲಾಠಿ ಮತ್ತು ಕತ್ತಿ ಎಲ್ಲ ಹಿಡ್ಕೊಂಡು ಪಥಸಂಚಲನ ಮಾಡ್ತಾರೆ, ಹಾಗಾಗಿ ಇದೆಲ್ಲ ಭಾಳ ಡೇಂಜರಸ್ಸು ಅಂತ. ಆಮೇಲೆ ಸರ್ಕಾರಿ ಜಾಗದಲ್ಲೆಲ್ಲ ಮಾಡ್ತಾರೆ ಇವರು, ಅವ್ರು ಪ್ರೈವೇಟಾಗಿ ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಇಬ್ಬರು ಮಾತನಾಡಿದ್ದಾರೆ. ಏನು ಹೇಳೋಕೆ ಬಯಸ್ತೀರಿ? ನಾನು ಆ ಇಬ್ಬರಿಗೂ ನಾನು ಏನು ರಿಯಾಕ್ಷನ್ ಕೊಡಲ್ಲ. ಯಾಕಂತ ಹೇಳಿದ್ರೆ ಅವ್ರಿಗೆ ಇತಿಹಾಸನೇ ಗೊತ್ತಿಲ್ಲ. ಪ್ರಿಯಾಂಕ ಖರ್ಗೆ ಅವರಿಗೂ ಇತಿಹಾಸ ಗೊತ್ತಿಲ್ಲ, ಬಿ ಕೆ ಹರಿಪ್ರಸಾದ್ ಅವರಿಗೂ ಇತಿಹಾಸ ಗೊತ್ತಿಲ್ಲ. ಈ ದೇಶದ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ಅಂಬೇಡ್ಕರ್ ಅವರನ್ನು ಹೇಗಾದ್ರೂ ಮಾಡಿ ಚುನಾವಣೆಯಲ್ಲಿ ಅವರನ್ನು ಸೋಲಿಸಬೇಕೆನ್ನುವಂತ ಕಾರಣಕ್ಕೋಸ್ಕರ ಅವರ ವಿರುದ್ಧ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹಾಕಿದಾಗ ಇದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದತ್ತೋಪಂತ್ ಟೆಂಗ್ಡಿ ಅವರೇ ಅವರಿಗೆ ಸೂಚಕರಾಗಿ ಅವರ ಜೊತೆ ಚುನಾವಣಾ ಪ್ರಚಾರವನ್ನು ಮಾಡಿ ಅವರನ್ನು ಗೆಲ್ಲಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿರೋದು ಆ ಸಂಘ RSS ನವರು. ಅದ್ರ ಜೊತೆಗೆ ಇವ್ರಿಗೆ ಇನ್ನೂ ಗೊತ್ತಿಲ್ಲ, ಇವರು ದೊನ್ನ ಇಟ್ಕೊಂಡು ಬೆದರಿಸ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂತ ಹೇಳ್ತಾರೆ. ಬಿ ಕೆ ಹರಿಪ್ರಸಾದ್ ಅವರು ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಇತಿಹಾಸ ತಿಳ್ಕೊಳ್ಳಿ. ಜವಾಹರ್ಲಾಲ್ ನೆಹರೂರವರು ಚೀನಾದ ಯುದ್ಧದ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದಕ್ಕೆ ಶಕ್ತಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಇದೇ ಕಾಂಗ್ರೆಸ್ನ ಜವಾಹರ್ಲಾಲ್ ನೆಹರೂರವರು. ಇವರಿಗೆ ಇತಿಹಾಸದ ಬಗ್ಗೆ ಸ್ವಲ್ಪನೂ ಪರಿಜ್ಞಾನ ಇಲ್ಲದೆ ಮಾತಾಡತಕ್ಕಂತ ಇವರಿಗೆ ನಾನು ಮಾನಸಿಕ ಅಸ್ವಸ್ಥ ಅಂತ ಹೇಳಲ್ಲ ಅಥವಾ ಅರೆ ಹುಚ್ಚೂರು ಅಂತ ಹೇಳಲ್ಲ, ಏನು ಅಂತ ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಇವರು ಕಾಂಗ್ರೆಸ್ನ ಹೈಕಮಾಂಡ್ ಅನ್ನು ಮೆಚ್ಚಿಸಬೇಕೆನ್ನುವ ಕಾರಣಕ್ಕೋಸ್ಕರ ಇವರು RSS ನ ಮೇಲೆ RSS ನ ವಿರುದ್ಧ ಮಾತಾಡಿದ್ರೆ ನಮಗೆ ರಾಜಕೀಯವಾಗಿರ್ತಕ್ಕಂಥ ಸ್ಥಾನಮಾನ ಸಿಗ್ತದೆ ಎನ್ನುವಂತ ಒಂದೇ ಭ್ರಮೆಯಲ್ಲಿ RSS ನ ವಿರುದ್ಧ ಮಾತಾಡ್ತಕ್ಕಂಥ ಚಾಳಿಯನ್ನು ಇವರು ಇಟ್ಕೊಂಡಿದ್ದಾರೆ. ಇವರಿಗೆ ಇವರ ಖರ್ಗೆ ಅವರು, ಪ್ರಿಯಾಂಕ್ ಖರ್ಗೆ ಅವರು ತಂದೆಯವರು ಹೇಳ್ತಾರೆ ನಮ್ಮ ಇಡೀ ಕುಟುಂಬವನ್ನು ಸರ್ವನಾಶ ಮಾಡಿರೋದು ರಜಾಕರು ಅಂತೇಳಿ. ಆದ್ರೆ ರಜಾಕರು ಯಾರು ಅಂತ ಕೇಳಿದ್ರೆ ಮುಸಲ್ಮಾನರು ಅಂತ ಹೇಳಲಿಕ್ಕೂ ನಾಚಿಕೆ ಪಡ್ಕೊಳ್ತಾರೆ, ಹೇಳಲಿಕ್ಕೆ ಹಿಂದೆ ಮುಂದೆ ನೋಡ್ಕೊಳ್ತಾರೆ ಅವರು. ಅಂತ ಮಾನಸಿಕತೆ ಇರ್ತಕ್ಕಂಥ ಅಂದ್ರೆ ಅವರ ಕುಟುಂಬದ ಇತಿಹಾಸವನ್ನೇ ಸರ್ವನಾಶವರ ಮಾಡಿದವರ ವಿರುದ್ಧ ಮಾತಾಡುವಂತಹ ಒಂದು ಸ್ವಾಭಿಮಾನ ಇಲ್ಲದಂತ ನಾಯಕರು. ಕೆಲವೊಂದು ಸ್ಪೆಸಿಫಿಕ್ ಪಾಯಿಂಟ್ಸ್ ರೈಸ್ ಮಾಡಿದ್ದಾರೆ. RSS ನಾಯಕರ ಮಕ್ಕಳಿಗೆ ತ್ರಿಶೂಲ ದೀಕ್ಷೆ ಕೊಡಲ್ಲ, ಬಡವರ ಮಕ್ಕಳಿಗೆ ತ್ರಿಶೂಲ ದೀಕ್ಷೆ ಕೊಡ್ತಾರೆ. ಆಮೇಲೆ ಇವರೆಲ್ಲ ಯಾಕೆ ಬ್ರಹ್ಮಚಾರಿಗಳಾಗಿದ್ದಾರೆ? ಆಮೇಲೆ ದೊಡ್ಡವರ ಮಕ್ಕಳು ಅಂದ್ರೆ RSS ಮುಖಂಡರುಗಳ ಮಕ್ಕಳು ಗಣವೇಶ ಹಾಕೋದಿಲ್ಲ ಅಥವಾ ಬಿಜೆಪಿ ಮುಖಂಡರುಗಳ ಮಕ್ಕಳು ಗಣವೇಶ ಹಾಕೋದಿಲ್ಲ ಅಂತ ಅಬ್ಜೆಕ್ಷನ್ಸ್ ರೈಸ್ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ನೋಡಿ ಅಮ್ಮ, ನಾನು ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತನಾಗಿ ಬೆಳೆದವ. ನನ್ನ ತಂದೆ ಕೃಷಿಕ. ನನಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆ ಸಂದರ್ಭದಲ್ಲಿ ಗಣವೇಶ ಚಡ್ಡಿ ಇತ್ತು, RSS ಚಡ್ಡಿ ಇತ್ತು. ಚಡ್ಡಿ ಹಾಕೊಂಡು ಬೆಳೆದಿರುವವನನ್ನು ನನ್ನನ್ನು MLA ಮಾಡಿದ್ದಾರೆ. ನನ್ನ ಮಗ ಮೊನ್ನೆ ಪೋಸ್ಟ್ ನೋಡಿ ನೀವು, ನನ್ನ ಮಗ, ನನ್ನ ಇಬ್ರು ಮಕ್ಕಳಿದ್ದಾರೆ, ಗಂಡು ಮಕ್ಕಳು ಸಂಘದ ಗಣವೇಶ ಹಾಕೊಂಡು ಸಂಘದ ಶತಮಾನೋತ್ಸವದ ಕಾರ್ಯಕ್ರಮ, RSS ನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. CT ರವಿ ಅವರು ಸಂಘದ ಸ್ವಯಂ ಸೇವಕರಾಗಿ ಬೆಳೆದವರು ಇವತ್ತು ನಾಯಕರಾಗಿದ್ದಾರೆ. ಸುನೀಲ್ ಕುಮಾರ್ ಸಂಘದ ಸ್ವಯಂ ಸೇವಕರಾಗಿ ಬೆಳೆದಿದ್ದಾರೆ. ವಿಜಯೇಂದ್ರ ಅವರು ಅವರ ತಂದೆಯವರು ಸಂಘದ ಸ್ವಯಂ ಸೇವಕರಾಗಿ ಬೆಳೆದು ರಾಜಕಾರಣಕ್ಕೆ ಬಂದಿರೋದು. ವಿಜಯೇಂದ್ರ ಅವರು ಸಹ ಅದೇ ಯಡಿಯೂರಪ್ಪ ಸಾಹೇಬ್ರ ಮಗನಾಗಿ ಸಂಘದ ಸ್ವಯಂ ಸೇವಕ ಆಗಿ ಇವತ್ತು ರಾಜ್ಯದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥದ್ದು. ಸನ್ಮಾನ್ಯ ನರೇಂದ್ರ ಮೋದಿ ಅವರ ಅಪ್ಪ ಏನು ರಾಜಕಾರಣದಲ್ಲಿ ಇರ್ಲಿಲ್ಲ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನಾಗಿ ಬೆಳೆದು ರಾಷ್ಟ್ರೀಯ ಸ್ವಯಂ ಸೇವಕನಾಗಿ ಇವತ್ತು ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದು. ಈ ರೀತಿ ವಿದಂಡವಾದ ಮಾಡುವವರಿಗೆ ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಆಗಿರ್ಬೋದು, ಈ ದೇಶದ ಜನ ಇದಕ್ಕೆ ಯಾರು ಕಿವಿಡೆ ಕಿಮ್ಮತ್ತನ್ನು ಕೊಡೋದಿಲ್ಲ. ಈಗ ಪ್ರಿಯಾಂಕ್ ಖರ್ಗೆ ಇರ್ಬೋದು ಅಥವಾ ಬಿ ಕೆ ಹರಿಪ್ರಸಾದ್ ಇರ್ಬೋದು. ಯಾಕಂತ ಹೇಳಿದ್ರೆ ಬಿ ಕೆ ಹರಿಪ್ರಸಾದ್ ನ ಮಾನಸಿಕತೆ ಎಡಪಂಥೀಯ ಮಾನಸಿಕತೆ, ಪ್ರಿಯಾಂಕ್ ಖರ್ಗೆಯ ಮಾನಸಿಕತೆನೂ ಎಡಪಂಥೀಯ ಮಾನಸಿಕತೆ. ಅವರಿಗೆ ಯಾವುದು ಅಂದ್ರೆ ಎಲ್ಲವೂ ಹಳದಿಯಾಗಿ ಕಾಣ್ತದೆ ಅವರಿಗೆ. ಯಾಕಂತ ಹೇಳಿದ್ರೆ ಮೊನ್ನೆಯ ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ನೋಡಿ, ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳು ನಮ್ಮ ಫ್ಯಾಮಿಲಿಗಳಲ್ಲಿ ಇರ್ತಕ್ಕಂಥ ನಮ್ಮ ಮಕ್ಕಳನ್ನು ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಚಾರದ ಅಡಿಯಲ್ಲೇ ಬೆಳೆಸಬೇಕೆನ್ನುವಂತ ಮಹತ್ವಾಕಾಂಕ್ಷೆಯನ್ನಿಟ್ಟುಕೊಂಡು ನಾವು ಬೆಳೆಸುವಂತವರು. ಥ್ಯಾಂಕ್ ಯು ಹರೀಶ್ ಪೂಂಜಾ ಅವರೇ, ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಕ್ಕೆ.